ಜೀವನದಲ್ಲಿ ಕಳೆದುಕೊಂಡ ಎಷ್ಟೋ ವಸ್ತುಗಳು ಮತ್ತೆ ಸಿಗಬಹುದು. ಹಣ ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು. ಪ್ರೀತಿ ಕಳೆದುಕೊಂಡರೆ ಮತ್ತೆ ಸಿಗಬಹುದು. ಗೌರವ ಕಳೆದುಕೊಂಡರೆ ಮತ್ತೆ ಗಳಿಸಬಹುದು. ಕನಸು ಕೈ ತಪ್ಪಿದರೆ ಮತ್ತೆ ಪ್ರಯತ್ನಿಸಬಹುದು. ಆದರೆ ತಂದೆ ತಾಯಿಯನ್ನು ಕಳೆದುಕೊಂಡರೆ ಅವನನ್ನು ಮತ್ತೆ ಪಡೆಯಲು ಸಾಧ್ಯವಿಲ್ಲ. ತಾಯಿ ಜೊತೆ ಇದ್ದಾಗ ಅಮ್ಮನ ಪ್ರೀತಿಯ ಬೆಲೆ ನಮಗೆ ಅಷ್ಟಾಗಿ ಅರ್ಥವಾಗುವುದಿಲ್ಲ. ತಂದೆ ಸ್ವಲ್ಪ ಬೈಯುವಾಗ ಅವರ ಮಾತುಗಳು ಕಿರಿಕಿರಿ ಅನ್ನಿಸಬಹುದು. ಆದರೆ ಒಂದು ದಿನ ಅವರ ಧ್ವನಿ ಕೇಳಿಸದಿದ್ದಾಗ, ಅವರನ್ನು ಕರೆಯಲು ಸಾಧ್ಯವಾಗದಿದ್ದಾಗ ಆಗ ಅರ್ಥವಾಗುತ್ತದೆ ಅವರ ಜೊತೆ ಇದ್ದಾಗ ಜೀವನ ಎಷ್ಟು ನೆಮ್ಮದಿಯಿಂದ ಇತ್ತು. ನಿನ್ನ ಯಶಸ್ಸು ಕಂಡು ನಿನ್ನ ತಂದೆ ತಾಯಿಗೆ ಆಗುವ ಖುಷಿಯಷ್ಟು ಬೇರೆ ಯಾರಿಗೂ ಆಗುವುದಿಲ್ಲ. ನಿನ್ನ ಸೋಲಿನಲ್ಲಿ ನಿನ್ನ ಜೊತೆ ನಿಲ್ಲುವವರು ಅವರು. ನಿನ್ನ ನೋವಿನಲ್ಲಿ ನಿಜವಾಗಿಯೂ ನೋವು ಪಡುವವರು ಅವರು. ನೀನು ಗೆದ್ದಾಗ ನಿನಗಿಂತ ಹೆಚ್ಚು ಸಂತೋಷ ಪಡುವವರು ಅವರು. ಆದ್ದರಿಂದ ಅವರು ನಿನ್ನ ಜೊತೆ ಇರುವಷ್ಟು ದಿನ ಅವರನ್ನು ನಿರ್ಲಕ್ಷ್ಯ ಮಾಡಬೇಡ. ಜೀವನದಲ್ಲಿ ಎಲ್ಲವನ್ನೂ ಮತ್ತೆ ಪಡೆಯಬಹುದು, ಆದರೆ ತಂದೆ ತಾಯಿಯನ್ನು ಮಾತ್ರ ಮತ್ತೆ ಪಡೆಯಲು ಸಾಧ್ಯವಿಲ್ಲ. ಜೀವನದಲ್ಲಿ ಕಳೆದುಕೊಂಡ ಎಷ್ಟೋ ವಸ್ತುಗಳು ಮತ್ತೆ ಸಿಗಬಹುದು. ಹಣ ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು. ಪ್ರೀತಿ ಕಳೆದುಕೊಂಡರೆ ಮತ್ತೆ ಸಿಗಬಹುದು. ಗೌರವ ಕಳೆದುಕೊಂಡರೆ ಮತ್ತೆ ಗಳಿಸಬಹುದು. ಕನಸು ಕೈ ತಪ್ಪಿದರೆ ಮತ್ತೆ ಪ್ರಯತ್ನಿಸಬಹುದು. ಆದರೆ ತಂದೆ ತಾಯಿಯನ್ನು ಕಳೆದುಕೊಂಡರೆ ಅವನನ್ನು ಮತ್ತೆ ಪಡೆಯಲು ಸಾಧ್ಯವಿಲ್ಲ. ತಾಯಿ ಜೊತೆ ಇದ್ದಾಗ ಅಮ್ಮನ ಪ್ರೀತಿಯ ಬೆಲೆ ನಮಗೆ ಅಷ್ಟಾಗಿ ಅರ್ಥವಾಗುವುದಿಲ್ಲ. ತಂದೆ ಸ್ವಲ್ಪ ಬೈಯುವಾಗ ಅವರ ಮಾತುಗಳು ಕಿರಿಕಿರಿ ಅನ್ನಿಸಬಹುದು. ಆದರೆ ಒಂದು ದಿನ ಅವರ ಧ್ವನಿ ಕೇಳಿಸದಿದ್ದಾಗ, ಅವರನ್ನು ಕರೆಯಲು ಸಾಧ್ಯವಾಗದಿದ್ದಾಗ ಆಗ ಅರ್ಥವಾಗುತ್ತದೆ ಅವರ ಜೊತೆ ಇದ್ದಾಗ ಜೀವನ ಎಷ್ಟು ನೆಮ್ಮದಿಯಿಂದ ಇತ್ತು. ನಿನ್ನ ಯಶಸ್ಸು ಕಂಡು ನಿನ್ನ ತಂದೆ ತಾಯಿಗೆ ಆಗುವ ಖುಷಿಯಷ್ಟು ಬೇರೆ ಯಾರಿಗೂ ಆಗುವುದಿಲ್ಲ. ನಿನ್ನ ಸೋಲಿನಲ್ಲಿ ನಿನ್ನ ಜೊತೆ ನಿಲ್ಲುವವರು ಅವರು. ನಿನ್ನ ನೋವಿನಲ್ಲಿ ನಿಜವಾಗಿಯೂ ನೋವು ಪಡುವವರು ಅವರು. ನೀನು ಗೆದ್ದಾಗ ನಿನಗಿಂತ ಹೆಚ್ಚು ಸಂತೋಷ ಪಡುವವರು ಅವರು. ಆದ್ದರಿಂದ ಅವರು ನಿನ್ನ ಜೊತೆ ಇರುವಷ್ಟು ದಿನ ಅವರನ್ನು ನಿರ್ಲಕ್ಷ್ಯ ಮಾಡಬೇಡ. ಜೀವನದಲ್ಲಿ ಎಲ್ಲವನ್ನೂ ಮತ್ತೆ ಪಡೆಯಬಹುದು, ಆದರೆ ತಂದೆ ತಾಯಿಯನ್ನು ಮಾತ್ರ ಮತ್ತೆ ಪಡೆಯಲು ಸಾಧ್ಯವಿಲ್ಲ.